ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ನಾವು ಮಲ್ಟಿ ಕಲರಲ್ಲಿ ಬಂದಾಗ ಯಾವ ರೀತಿ ಎಂಬೋಸ್ಡ್ ಸ್ಟಿಚ್ಚನ್ನು ಹಾಕೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ. ನಿನ್ನೆ ವಿಡಿಯೋದಲ್ಲಿ ಎಂಬೋಸ್ಡ್ ಒಂದೇ ಕಲರಲ್ಲಿ ಸ್ಟಿಚ್ ಹಾಕೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೆ. ಈಗ ನಾನು ಪೈಪಿಂಗ್ ಥ್ರೆಡನ್ನು ಪೇಸ್ಟ್ ಮಾಡಿದ್ದೀನಿ. ಜೊತೆಗೆ ಇಂಚಿಗೆ ಒಂದು ಮಾರ್ಕನ್ನು ಮಾಡಿದ್ದೀನಿ, ನೀವು ನೋಡಬಹುದು. ಅಲ್ಲಿವರೆಗೂ ಒಂದು ಕಲರ್, ನೆಕ್ಸ್ಟ್ ಇನ್ನೊಂದು ಕಲರನ್ನು, ಅಲ್ಲಿವರೆಗೂ 3 ಕಲರ್ ಬರುತ್ತೆ. ಇದನ್ನು ಹೇಗೆ ಮಾಡೋದು, ಇದು ಏನಕ್ಕೆಲ್ಲ ಉಪಯೋಗಿಸ್ತೀವಿ ನಾವು ಈ ಡಿಸೈನನ್ನು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಇದರಿಂದ ಆರಿ ಬಿಸ್ನೆಸ್ಸಿಂದ ಎಷ್ಟೆಲ್ಲ ನಮಗೆ ಒಳ್ಳೆ ಬೆನಿಫಿಟ್ ಇದೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ನೋಡ್ತಾ ಇದ್ದೀರಾ, ನಾನು ಮಾಡ್ತಾ ಇರುವಂಥದ್ದು ಒಂದು ಲಾಂಗ್ ಚೈನು, ಅಲ್ಲಿ ಒಂದು ಚಿಕ್ಕ ಚೈನು, ಪುನಃ ಕೆಳಗಡೆ ತಂದು ಲಾಂಗ್ ಚೈನು, ಅದರಲ್ಲಿ ಒಂದು ಚಿಕ್ಕ ಚೈನು. ಇದರಲ್ಲಿ ಎಲ್ಲ ಮಾಡುವಂಥ ತಪ್ಪು ಏನಂತಂದರೆ, ನಾವು ಇಲ್ಲಿ ಹಾಕ್ತಾ ಇದ್ದೀವಲ್ಲ, ಅಲ್ಲಿಂದ ಸೇರಿಸ್ಕೊಂಡು ನಾವು ಸ್ಟಿಚ್ಚನ್ನು ಹಾಕೋಬೇಕು. ಈಗ ಬಿಗಿನರ್ಸ್ ಏನು ಮಾಡ್ಬಿಡ್ತೀರಾ ಅಂತಂದರೆ, ದಾರ ಎಲ್ಲಿದೆ ಅಲ್ಲೇ ನೀವು ಇದು ಮಾಡಿ ಸ್ಟಿಚ್ಚನ್ನು ಹಾಕೋದ್ರಿಂದ ಅದು ಫುಲ್ಲಾಗಿ ಪರ್ಫೆಕ್ಟಾಗಿ ಬರೋದಿಲ್ಲ. ಈಗ ನಾವು ಏನು ಮೆಥಡಲ್ಲಿ ಹಾಕ್ತಿದ್ದೀವೋ ಸೇಮ್ ಮೆಥಡೇ ಬರಬೇಕು, ಅದು ಫುಲ್ಲು ನೀಟಾಗಿ ಬರೋದಕ್ಕೆ. ಹಂಗಾಗಿ ಈ ವಿಡಿಯೋದಲ್ಲಿ ಎಲ್ಲ ರೀತಿ 3 ಕಲರಲ್ಲಿ ನಾವು ಯಾವ ರೀತಿ ಹಾಕೋಬೇಕು ಮತ್ತು ಎಲ್ಲಿಗೆ ಎಂಡ್ ಮಾಡಬೇಕು, ಜೊತೆಗೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅನ್ನೋದು ಎಲ್ಲ ಈ ವಿಡಿಯೋದಲ್ಲಿ ಇರುತ್ತೆ. ಎಲ್ಲೂ ಮಿಸ್ ಮಾಡದೆ, ಎಲ್ಲೂ ಸ್ಕಿಪ್ ಮಾಡ್ದಂತೆ ವಿಡಿಯೋನ ಕೊನೆವರೆಗೂ ನೋಡಿ. ಜೊತೆಗೆ ನೀವು ಪ್ರಾಕ್ಟೀಸನ್ನು ಮಾಡಿ. ನಮಗೆ ಇನ್ನೂ ತೋರಿಸ್ಕೊಡಿ ಅಂತೆಲ್ಲ ಹೇಳ್ತಿದ್ದೀರ, ಖಂಡಿತ ವೀಡಿಯೋಸ್ಗಳು ಬರುತ್ತೆ. ಅದ್ರ ತಕ್ಕಾಗೆ ನೀವು ನೋಡಿ ಸುಮ್ಮನಾಗದಂತೆ ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ನೀವೆಷ್ಟು ಪ್ರಾಕ್ಟೀಸನ್ನು ಮಾಡ್ತೀರೋ ಅಷ್ಟು ನಿಮಗೆ ಇದರಿಂದ ಬೆನಿಫಿಟ್ ಇದೆ. ಫಸ್ಟು ನೀವು ಪ್ರಾಕ್ಟೀಸ್ ಮಾಡಿ. ಇದನ್ನು ಎಲ್ಲಿಗೆಲ್ಲ ನಾವು ಆ್ಯಡ್ ಮಾಡ್ತೀವಿ ಅನ್ನೋದಾದರೆ, ನಮಗೆ ಇದು ನೆಕ್ಲೈನ್ಗಂತೂ ಪರ್ಫೆಕ್ಟಾಗಿ ಬರುತ್ತೆ. ನೆಕ್ಲೈನ್ ಇದು ಮಾಡಿದಂತೆ ನಾವು ಮುಂದಕ್ಕೆ ಹೋಗೋದೇ ಇಲ್ಲ. ಬ್ಲೌಸಲ್ಲಿ ನೀವು ಸಿಂಪಲ್ ವರ್ಕ್ ಆಗ್ಬೋದು, ಮತ್ತು ಬ್ರೈಡಲ್ ವರ್ಕ್ಗೆ ಕಂಪಲ್ಸರಿ ಇದ್ದೇ ಇರುತ್ತೆ. ಇಲ್ಲ ಅಂದರೆ ಸಿಂಪಲ್ ವರ್ಕಿಗೆ ಏನು ಮಾಡಿಬಿಡ್ತೀವಿ, ಒಂದು ಚೈನ್ ಸ್ಟಿಚ್ಚನ್ನು, ಚೈನ್ ಸ್ಟಿಚ್ಚಲ್ಲಿ ಹಲವಾರು ಡಿಸೈನ್ ಇದೆ, ನೋಡಬಹುದು ನೀವು. ನೋಡಿ, ಈಗ ಇದಕ್ಕೆ ಲಾಕನ್ನು ಮಾಡ್ಕೋತಿದ್ದೀನಿ. ಒಂದು ಕಲರ್ ಎಂಡಾಯಿತು. ಈಗ 2ನೇ ಕಲರ್ ದಾರ ತಗೊಂಡಾಗ ನಾವು ಎಲ್ಲಿಂದ ಶುರು ಮಾಡಬೇಕು ಅನ್ನೋದನ್ನು ತಿಳ್ಕೊಂಡಿರಬೇಕು. ಎಲ್ಲಿಗೆ ಎಂಡ್ ಮಾಡಿದ್ದೀವಲ್ಲ ಅಲ್ಲಿಗೆ ಒಂದು ದಾರನ ತಂದು ಒಂದು ಪುಟಾಣಿ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಪುಟಾಣಿ ಸ್ಟಿಚ್ಚನ್ನು ಹಾಕ್ಕೊಂಡಾದ ನಂತರ ಸೇಮ್ ಆ್ಯಸ್ ಇಟ್ ಈಸ್ ಮೊದಲಿಂದ ಹೇಗೆ ಮಾಡಿಕೊಂಡು ಬಂದವೋ ಅದೇ ರೀತಿ. ಮತ್ತು ಇದರಲ್ಲಿ ಇನ್ನೊಂದು ಟಿಪ್ಸ್ ಏನಂತಂದರೆ, ಒಂದು ಲಾಂಗ್ ಚೈನ್ ನಾವು ತೆಗೆದ್ವಿ ಅಂದರೆ, ಮೇಲಕ್ಕೆ ತಗೊಂಡೋದ್ವಿ ಅಂದರೆ, ಅದರ ಸ್ಟಿಚ್ಚು ಏನು ಲಾಕ್ ಮಾಡ್ತೀವಲ್ಲ ಅದು ಮೇಲ್ಗಡೆ ಇರಬೇಕು. ಕೆಳಗಡೆ ತಂದಂಥ ದಾರದ ಸ್ಟಿಚ್ ಲಾಕು ಕೆಳಗಡೆ ಇರಬೇಕು. ಇದಿಷ್ಟನ್ನು ತಿಳ್ಕೊಳ್ಳಿ. ಒಂದು ಮೇಲ್ಗಡೆ ಇದ್ದರೆ ಒಂದು ಕೆಳಗಡೆ ಲಾಕ್ ಆಗಬೇಕು. ಎರಡನ್ನೂ ಒಂದೇ ಕಡೆ ಲಾಕ್ ಮಾಡ್ತೀವಿ ಅಂದರೆ ಅದು ಸರಿ ಬರೋದಿಲ್ಲ. ಹಾಗಾಗಿ ಈ ಸಣ್ಣ ಸಣ್ಣ ಟಿಪ್ಸನ್ನೆಲ್ಲ ನೀವು ತಿಳ್ಕೊಳ್ತು ಅಂದರೆ, ಈ ಒಂದೇ ಟಿಪ್ಸು ನಿಮಗೆ ಈ ಡಿಸೈನನ್ನು ಕಂಪ್ಲೀಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಈ ಒಂದು ಟಿಪ್ಸನ್ನು ಕೊನೆವರೆಗೂ ಫಾಲೋ ಮಾಡ್ಕೊಂಡೋಗಿ. ಇದಾದ ನಂತರ ನಾನೀಗ ಹೇಳ್ತಾ ಹೋಗ್ತಿದ್ದೆ ಅಲ್ವಾ, ಇದನ್ನು ನೆಕ್ಲೈನ್ಗೆ ಆ್ಯಡ್ ಮಾಡ್ತೀವಿ. ಜೊತೆಗೆ ನಾವು ಒಂದು ಪೀಕಾಕ್ ಡಿಸೈನನ್ನು ಮಾಡಬೇಕು ಅಂತಂದರೆ, ನೆಕ್ಸ್ಟ್ ವೀಡಿಯೋಗಳಲ್ಲಿ ಇವೆಲ್ಲ ಡಿಸೈನ್ಸ್ ಇರುತ್ತೆ. ಪೀಕಾಕ್ ಡಿಸೈನನ್ನು ನಾವು ಮಾಡಬೇಕು ಅಂದಾಗ, ಅದು ನಮಗೆ ಎಂಬೋಸ್ಡ್ ಅಂದರೆ ಎತ್ತರವಾಗಿ, ಅದು ದಪ್ಪನಾಗಿ ಕಾಣಬೇಕು ಅಂತಂದರೆ, ನಾವು ದಾರನ ಹಾಕಿ ಪೈಪಿಂಗ್ ಥ್ರೆಡನ್ನು ಹಾಕಿಬಿಟ್ಟು, ಅದರಿಂದ ನೋಡಿ ಇನ್ನೊಂದು ಕಲರು ಇಲ್ಲಿಗೆ ಎಂಡಾಯಿತು. ಈಗ ನಾವು 3ನೇ ಕಲರ್ ದಾರನ ತಗೋಬೇಕು. ಆ್ಯಸ್ ಇಟ್ ಈಸ್ ನಾವು ಎಲ್ಲಿಗೆ ಎಂಡ್ ಮಾಡಿದ್ದೀವಲ್ಲ ಅಲ್ಲಿಗೆ ಇದನ್ನು ಹಾಕ್ಕೋಬೇಕು. ಅಲ್ಲಿಗೆ ಅದೇ ಪಾಯಿಂಟ್ಗೆ ದಾರನ ತಂದು ಪುನಃ ನಾವು ನೋಡಿ ಅಲ್ಲಿ ಲಾಕ್ ಮಾಡ್ಕೋತೀನಿ. ಆ್ಯಸ್ ಇಟ್ ಈಸ್ ನಾವು ಹೇಗೆ ಮಾಡಿದೋ ಅದೇ ರೀತಿ ಮಾಡ್ಕೊತ ಹೋಗುವಂಥದ್ದು. ಈಗ ನಾವು ಇದನ್ನು ನೆಕ್ಲೈನ್ಗೆ ಮತ್ತು ಪೀಕಾಕ್ ಡಿಸೈನ್ ಆಗ್ಬೋದು, ಒಂದು ಫ್ಲವರ್, ಒಂದು ಲೋಟಸ್ ಡಿಸೈನನ್ನು ಮಾಡ್ತೀವಿ ಅಂದರೆ, ಅದು ಒಂದು ಎಂಬೋಸ್ಡ್ ಆಗಿ ಮಧ್ಯ ದಪ್ಪ ದಾರನ ಇಟ್ಟು, ಒಂದೆಳೆ ಇಲ್ದವರು 2 ಎಳೆ ಹಾಕಿನೂ ಕೂಡ ಮಾಡ್ಕೋಬಹುದು. ನಾಳಿನ ವಿಡಿಯೋದಲ್ಲಿ ಇದು ಒಂದು ಕಲರಲ್ಲಿ ನಾನು ಇದನ್ನು ಮಾಡಿದ್ದೀನಿ. ಒಂದೇ ಡಿಸೈನಲ್ಲಿ 2 ರೀತಿಯ ಡಬಲ್ ಲೇಯರಲ್ಲಿ ಬರುವಂತಹ ಎಂಬೋಸ್ಡ್ ಲೋಡ್ ಸ್ಟಿಚ್ಚನ್ನು ಮಲ್ಟಿ ಕಲರಲ್ಲಿ ನಾನು ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ನಾಳೆ ಬರುವಂಥ ವೀಡಿಯೋನು ಕೂಡ ಮಿಸ್ ಮಾಡ್ಕೋಬೇಡಿ. ಪ್ರತಿಯೊಂದು ವೀಡಿಯೋದಲ್ಲೂ ಒಂದು ಹೊಸ ಹೊಸ ವಿಷಯ ಇರುತ್ತೆ. ಅದನ್ನು ತಿಳ್ಕೊಂಡು ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ತುಂಬಾ ಚೆನ್ನಾಗಿ ಇರುತ್ತೆ. ಮತ್ತು ಇನ್ನೊಂದು,
ನಾವು ಮಾಡ್ತಾ ಇರುವಂಥದ್ದನ್ನು ಕರೆಕ್ಟಾಗಿ ನೋಡಿ ಅದು ತಿಳ್ಕೊಂಡು ಅದು ಸರಿನಾ ತಪ್ಪು ಅಂತ ನೀವು ಹೇಳಬೇಕಾಗತ್ತೆ. ಈಗ ನೋಡಿ ಯಾವ ರೀತಿ ಅದು ಪ್ರೋಸೆಸ್ಸಲ್ಲಿ ಮಾಡಬೇಕೋ ಅದೇ ರೀತಿ ನಾನು ಮಾಡ್ತಾ ಇರುವಂಥದ್ದು, ನಿಮ್ಗೆ ಅದೇ ರೀತಿ ಕೂಡ ಹೇಳ್ಕೊಡ್ತಾ ಇರುವಂಥದ್ದು. ಖಂಡಿತವಾಗ್ಲೂ ಇದು ನೀಟಾಗಿ ಇದೆ. ನಿಮಗೆ ಈ ರೀತಿಯೇ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಿಮಗೆ ಕೊನೆವರೆಗೂ ನೋಡಿ ನಾವಿನ್ನೂ ಇದಕ್ಕೆ ಬೀಡ್ಸ್ ವರ್ಕನ್ನು ಕೂಡ ಮಾಡುವಂಥದ್ದಿದೆ. ಕೊನೆವರೆಗೂ ನೋಡಿ ಜೊತೆಗೆ ನೀವು ಪ್ರಾಕ್ಟೀಸನ್ನು ಮಾಡೋದ್ರಿಂದ ತುಂಬಾ ಚೆನ್ನಾಗಿ ನಿಮಗೆ ಇದು ಬರುತ್ತೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಈಗ ನಾನು ಜರಿ ಥ್ರೆಡ್ಡಲ್ಲೇ ಹಾಕ್ತಾಯಿದ್ದೀನಿ, ನೀವು ಜರಿ ಥ್ರೆಡ್ಡಲ್ಲೇ ಹಾಕ್ಕೊಳ್ಳಿ. ಇವೆಲ್ಲ ಮಾಡೋದ್ರಿಂದ ಈ ಔಟ್ಲೈನ್ ಕೊಡುವಂಥದ್ದನ್ನು ದಾರದಲ್ಲೇ ಕೊಡ್ಬೋದು. ನಾನು ನಿಮಗೆ ಚೆನ್ನಾಗಿ ಕಾಣಿಸ್ಲಿ ಅನ್ನೋ ಉದ್ದೇಶದಿಂದ ನಾನು ಬೀಡ್ಸ್ ವರ್ಕನ್ನು ಮಾಡ್ತಿದ್ದೀನಿ. ಇದನ್ನು ನಾವು ಸುತ್ತ ಔಟ್ಲೈನ್ ಕೊಡಲೇಬೇಕು. ಔಟ್ಲೈನನ್ನು ನಾವು ಥ್ರೆಡ್ಡಲ್ಲಿ ಕೊಟ್ಟರು ನಡೆಯುತ್ತೆ. ಥ್ರೆಡ್ಡಲ್ಲಿ ಕೊಟ್ಟಾಗ ಇಷ್ಟು ಹೈಲೈಟಾಗಿ ಕಾಣಿಸೋದಿಲ್ಲ. ಹಾಗಾಗಿ ನಾವು ಬೀಡ್ಸನ್ನು ಹಾಕಿ ನಿಮಗೆ ತೋರಿಸ್ಕೊಡ್ತಾ ಇರುವಂಥದ್ದು. ಬೀಡ್ಸನ್ನೇ ಹಾಕಬೇಕು ಅಂತಲೂ ಇಲ್ಲ, ಆಯಿತಾ. ನಿಮಗೆ ಸುತ್ತ ನಿಮಗೆ ಔಟ್ಲೈನ್ ಕೊಡಬೇಕಾದ್ರೆ ಒಂದು ಜರಿ ಥ್ರೆಡ್ಡಲ್ಲೋ ಚೈನ್ ಸ್ಟಿಚ್ ಹಾಕ್ಕೋಬೋದು, ಅಥವಾ ಸಿಲ್ಕ್ ಥ್ರೆಡ್ಡಲ್ಲಿ ಚೈನ್ ಸ್ಟಿಚ್ಚನ್ನು ಹಾಕ್ಕೋಬೋದು. ಅದು ಡಿಸೈನ್ ಫಿಲ್ ಆಗಿದೆ, ಮುಗಿದಿದೆ ಅನ್ನೋದಕ್ಕೆ ಔಟ್ಲೈನನ್ನು ಕೊಡುವಂಥದ್ದು ನಾವು. ಹಾಗಾಗಿ ಈ ಡಿಸೈನ್ ಈ ರೀತಿಯೇ ಬರೋದು. ಈ ಮಲ್ಟಿ ಕಲರ್ ಸ್ಯಾರಿ ಇದ್ದಾಗ ನಾವು ನೆಕ್ಲೈನ್ಗೆ ಈ ರೀತಿ ಮಲ್ಟಿ ಕಲರ್ ದಾರದಲ್ಲಿ ನಾವು ಮಾಡುವಂಥದ್ದು. ನಾವು ವರ್ಕ್ ಮಾಡಿ ಬ್ಲೌಸ್ಗಳನ್ನ ವರ್ಕ್ ಮಾಡಿ ನಿಮಗೆ ತೋರಿಸೋದಕ್ಕೆ ಆಗ್ತಿಲ್ಲ. ಟೈಮಿಂಗ್ಸು ನಮಗೆ ಅದನ್ನು ಮಾಡುವಾಗ ಪ್ರತಿಯೊಂದನ್ನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ನನಗೆ ಟೈಮ್ ಸಾಕಾಗ್ತಿಲ್ಲ. ನಾನು ಫ್ರೀಯಾಗಿ ಮಾಡುವಾಗ ಖಂಡಿತವಾಗ್ಲೂ ಆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ. ಜೊತೆಗೆ ಸ್ಟಿಚಿಂಗು ಎಲ್ಲ ಮಾಡೋದ್ರಿಂದ ಫ್ರೆಂಡ್ಸ್ ಎಲ್ಲದನ್ನು ನಾನು ಸ್ಟಿಚ್ ಮಾಡುವಂಥದ್ದು ಎಲ್ಲನೂ ನಿಮಗೆ ತೋರಿಸೋದಕ್ಕೂ ಆಗ್ತಿಲ್ಲ, ಜೊತೆಗೆ ವನ್ನು ತೋರಿಸೋದಕ್ಕಾಗ್ತಿಲ್ಲ. ಆದಷ್ಟು ಬೇಸಿಕನ್ನು ಮುಗಿಸ್ಕೊಡ್ತಿದ್ದೀನಿ. ನಂತರ ನಿಮಗೆ ಪ್ರತಿಯೊಂದನ್ನು ನಿಮಗೆ ಹೇಳ್ಕೊಡ್ತೀನಿ ನಾನು ಕೂಡ. ನೀವು ಜೊತೆಗೆ ಕಲಿತಾ ಇದ್ದೀರಾ ಅಂದರೆ ನಮಗೂ ತುಂಬಾ ಖುಷಿಯಾಗತ್ತೆ. ನೋಡಿ ಇದೊಂದು ಹೇಳ್ತೀನಿ ನೋಡಿ. ಹಿಂಗೆ ಕ್ರಾಸ್ ಮಾಡುವಾಗ ನಾವು ಸ್ಟ್ರೈಟಾಗಿ ಹಾಕ್ಕೋಬಾರ್ದು. ನಾನು ಈಗಾಗಲೇ ಹೇಳಿದ್ದೀನಿ. ಹಿಂದೆ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಆ ನಂತರ ಮುಂದಕ್ಕೆ ಬರಬೇಕಾಗತ್ತೆ. ಇದನ್ನು ನಿಮ್ಗಾಗಲೇ ಬೇಸಿಕ್ ಕ್ಲಾಸಲ್ಲಿ ನಾನು ಆಗಲೇ ಹೇಳ್ಕೊಟ್ಟಿದ್ದಾಗಿದೆ. ನೋಡಿ ಈ ರೀತಿ ಸುತ್ತ ನಾವು ಕೊಟ್ಟರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಔಟ್ಲೈನ್ ನಿಮ್ಮ ಬ್ಲೌಸಲ್ಲೂ ಅಷ್ಟೇ, ನೀವು ಸ್ಟಿಚ್ಚನ್ನು ಜರಿ ಥ್ರೆಡ್ಡಲ್ಲಾದರೂ ಹಾಕ್ಕೋಬೋದು, ಅಥವಾ ಬೀಡ್ಸ್ ವರ್ಕಲ್ಲಾದರೂ ಕೂಡ ನೀವು ಹಾಕ್ಕೋಬೋದು. ಸುತ್ತ ಬಂದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಎಲ್ಲ ಡಿಸೈನ್ ಮಾಡ್ತಾ ನಾನು ಯೂ ನೆಕ್ಕಲ್ಲಿ ಯಾವ ರೀತಿ ಮಾಡುವಂಥದ್ದು ಅದನ್ನು ಮುಂದಿನ ವೀಡಿಯೋಸ್ಗಳಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ. ನಿಮ್ಮ ಇಂಟ್ರೆಸ್ಟ್ ಮೇಲೆ ನಾನು ವೀಡಿಯೋನ ಮಾಡೋದಕ್ಕೆ ಇಷ್ಟಪಡ್ತೀನಿ. ಆದಷ್ಟು ವೀಡಿಯೋನ ನೋಡಿ ಪ್ರಾಕ್ಟೀಸನ್ನು ಮಾಡಿ. ಇನ್ನೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದಕ್ಕೆ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಮತ್ತು ಈಗ ನೋಡಿ ಆಲ್ಮೋಸ್ಟ್ ಈ ಡಿಸೈನ್ ಮುಗಿತಾ ಬಂದಿದೆ. ಮತ್ತು ಇದು ಹೇಳಿದ್ನಲ್ಲ ತುಂಬ ಕಡೆ ಅಪ್ಲೈ ಆಗುತ್ತೆ. ನೋಡಿ ಇದನ್ನು ನಾವು ಮಾಡಬೇಕಾದ್ರೆ ಈ ಕಡೆ ತರಬಾರ್ದು. ಸಡನ್ನಾಗಿ ಹಿಂದೆ ಒಂದು ಚೈನನ್ನು ಹಾಕ್ಕೊಂಡು ನಾವು ಮುಂದೆ ಬರೋದ್ರಿಂದ ಅದು ನಮಗೆ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಈ ರೀತಿ ಬರುತ್ತೆ. ನೀವು ಚೈನ್ ಸ್ಟಿಚ್ಚಲ್ಲಾದರೂ ಅಷ್ಟೇ ಸರ್ಕಲಲ್ಲಿ ಮಾಡುವಾಗ ಏನು ತೊಂದರೆ ಆಗೋಲ್ಲ. ಈ ಮೂಲೆಗಳು ಬರುತ್ತವೆ ನೋಡಿ, ಸ್ಕ್ವೇರ್ ನೆಕ್ಕು ಆ ರೀತಿ ಮಾಡುವಾಗ ನೀವು ಯಾವುದೇ ಥ್ರೆಡ್ ವರ್ಕ್ ಆದ್ರೂ ಇದೇ ರೀತಿಯೇ ಮಾಡ್ಕೋಬೇಕು. ಈಗಾಗಲೇ ನಾನು ಹೇಳ್ಕೊಟ್ಟಿದ್ದೀನಿ. ನಾನು ಪ್ರತಿಯೊಂದನ್ನು ನಾನು ಆ ಟೈಮಲ್ಲಿ ಹೇಳಿದ್ರೂ ಪುನಃ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಧನ್ಯವಾದಗಳು ಫ್ರೆಂಡ್ಸ್.